ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IASಗೆ ಸ್ವಾಗತ. ನಮಗೆಲ್ಲ ಗೊತ್ತಿರೋ ಹಾಗೆ ರಿಕ್ರೂಟ್ಮೆಂಟ್ಗಿನ ಮುಂಚೆ ಸ್ಟ್ರೀಮ್ಲೈನ್ಗೋಸ್ಕರ ಸರ್ಕಾರ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿನ ತಂದಿರುವಂಥದ್ದನ್ನು ಕೆಲವು ದಿನಗಳ ಹಿಂದೆ ನೋಡಿದ್ವಿ. ಅದೇ ರೀತಿಯಲ್ಲಿ ಇವತ್ತು ರಿಕ್ರೂಟ್ಮೆಂಟ್ ಆದ ನಂತರ ಯಾವ ರೀತಿಯಲ್ಲಿ ಸಿವಿಲ್ ಸರ್ವಿಸ್ ಅಥವಾ ಸಿವಿಲ್ ಸರ್ವೆಂಟ್ಸ್ಗಳಲ್ಲಿ ಕೆಪಾಸಿಟಿ ಬಿಲ್ಡಿಂಗಿನ ಬಗ್ಗೆ ಯೋಚಿಸುತ್ತಾ ಒಂದು ಹೊಸ ಪ್ರೋಗ್ರಾಮನ್ನು ಲಾಂಚ್ ಮಾಡಿರೋದ್ರ ಬಗ್ಗೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಬ್ರೀಫಿಂಗ್ನಲ್ಲಿ ಮಿಷನ್ ಕರ್ಮಯೋಗಿ ಬಗ್ಗೆ ಒಂದು ಪ್ರೆಸೆಂಟೇಷನನ್ನು ಕೊಡಲಾಗಿತ್ತು. ಸೊ ನಾವೆಲ್ಲರೂ ಸಿವಿಲ್ ಸರ್ವೆಂಟ್ ಆಸ್ಪರೆಂಟ್ಸ್ಗಳಾಗಿ ಯಾವ ರೀತಿಯಾಗಿ ಸರ್ಕಾರ ಕೆಪಾಸಿಟಿ ಬಿಲ್ಡಿಂಗ್ಗೋಸ್ಕರ ಮಾಡಿದಂತಹ ಕ್ರಮಗಳ ಬಗ್ಗೆ ಅರ್ಥೈಸಿಕೊಳ್ಳಲು ಈ ಸಂಚಿಕೆಯಲ್ಲಿ ನೋಡೋಣ. ಮೊದಲನೇದಾಗಿ ಈ ಕರ್ಮಯೋಗಿ ನಮ್ಮ ರಾಷ್ಟ್ರದ ಒಳಿತಿಗೋಸ್ಕರ ಅಂತ ಹೇಳಿ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಇರುವಂತಹ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳನ್ನು ನೋಡಿದಾಗ ಎಲ್ಲ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸಲ್ಲೂ ಒಂದು ಪ್ರೋಆ್ಯಕ್ಟಿವ್ ಮತ್ತು ಪೊಲೈಟ್ನೆಸ್ಸನ್ನು ಡೆವಲಪ್ ಮಾಡಬೇಕು, ಪ್ರೊಫೆಷ್ನಲ್ ಮತ್ತು ಪ್ರೋಗ್ರೆಸಿವ್ ಆಸ್ಪಿರೆಂಟ್ಸ್ಗಳು ಬೇಕು, ಹಾಗೂ ಎನರ್ಜೆಟಿಕ್ ಮತ್ತು ಎನೇಬಲಿಂಗ್ ಸರ್ವೆಂಟ್ಸ್ಗಳನ್ನು ಡೆವಲಪ್ ಮಾಡುವಂಥದ್ದು, ಟ್ರಾನ್ಸ್ಪರೆಂಟ್ ಮತ್ತು ಟೆಕ್ ಎನೇಬಲ್ಡ್ ಪಾರದರ್ಶಕ ಮತ್ತು ಟೆಕ್ನಾಲಜಿಯನ್ನು ಅರ್ಥಕೊಂಡಿರುವಂತಹವರು, ಕ್ರಿಯೇಟಿವ್ ಆ್ಯಂಡ್ ಕನ್ಸ್ಟ್ರಕ್ಟಿವ್ ರಚನಾತ್ಮಕ ಮತ್ತು ಕನ್ಸ್ಟ್ರಕ್ಟಿವ್ ಎಬಿಲಿಟಿನ ಹೊಂದಿರುವಂಥವರು, ಹಾಗೂ ಇಮ್ಯಾಜಿನೇಟಿವ್ ಮತ್ತು ಇನ್ನೋವೇಟಿವ್. ಈ ಪ್ಯಾರಾಮೀಟರ್ಸ್ಗಳನ್ನೆಲ್ಲ ಒಬ್ಬ ಸಿವಿಲ್ ಸರ್ವೆಂಟ್ನಲ್ಲಿ ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಈ ಕರ್ಮಯೋಗಿ ಮಿಷನನ್ನು ಲಾಂಚ್ ಮಾಡಿರುವಂಥದ್ದನ್ನು ತಿಳಿಸಲಾಗಿದೆ. ಹಾಗೆ ಯಾಕೆ ಈ ಕರ್ಮಯೋಗಿ ಪ್ರೋಗ್ರಾಮ್ ಅಥವಾ ಮಿಷನ್ನ ಅವಶ್ಯಕತೆ ಇದೆ, ಯಾವ ಕೊರತೆಗಳು ಈಗಿನ ಸಿವಿಲ್ ಸರ್ವಿಸ್ ಕೆಪಾಸಿಟಿ ಬಿಲ್ಡಿಂಗ್ನಲ್ಲಿ ನಾವು ಕಾಣ್ತಾ ಇದ್ದೀವಿ ಅನ್ನುವಂಥದ್ದನ್ನು ಈ 6 ಪಾಯಿಂಟ್ಸ್ನಲ್ಲಿ ಹೇಳ್ತಾ ಇರುವಂಥದ್ದು. ಮೊದಲನೇದು ಡೈವರ್ಸ್ ಆ್ಯಂಡ್ ಫ್ರಾಗ್ಮೆಂಟೆಡ್ ಟ್ರೈನಿಂಗ್ಸ್ ಲ್ಯಾಂಡ್ಸ್ಕೇಪ್. ಈಗೆಲ್ಲ ನಮಗೆ ಗೊತ್ತಿರೋ ಹಾಗೆ ಬೇರೆ ಬೇರೆ ಸರ್ವಿಸಸ್ಸಲ್ಲಿರೋರಿಗೆ ಬೇರೆ ಬೇರೆ ಸರ್ವಿಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಇರೋದ್ರಿಂದ ಅವು ಎಲ್ಲ ಡೈವರ್ಸಿಫೈಡ್ ಆಗಿರುವಂಥವು, ಫ್ರಾಗ್ಮೆಂಟ್ ಆಗಿದೆ. ಯಾವುದಕ್ಕೂ ಇನ್ನೊಂದು ಸರ್ವಿಸಿಂದ ಸರ್ವಿಸಿಗೆ ಮ್ಯಾನುಪುಲೇಟ್ ಅಥವಾ ಕೋಆಪರೇಟಿವ್ ಆಗಿ ಕಲಿಯುವಂತಹ ಅವಕಾಶಗಳಿಲ್ಲ. ಸೊ ಈ ಡೈವರ್ಸಿಫಿಕೇಷನ್ ಮತ್ತು ಫ್ರಾಗ್ಮೆಂಟೆಡ್ ಆಗಿರೋದನ್ನು ಏಕೀಕರಣ ಮಾಡುವಂತಹ ನಿಟ್ಟಿನಲ್ಲಿ ಇದನ್ನು ತಂದಿರುವಂಥದ್ದು. ಎರಡನೇದು ಎವಲ್ಯೂಷನ್ ಆಫ್ ಸಿಲೋಸ್ ಅಟ್ ಡಿಪಾರ್ಟ್ಮೆಂಟ್ ಲೆವೆಲ್ ಪ್ರಿವೆಂಟಿಂಗ್ ಶೇರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಡಿಯಾಸ್ ಡೆವಲಪ್ಮೆಂಟ್ ಆಸ್ಪಿರೇಷನ್. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಇರುವಂತಹ ಆಸ್ಪಿರೇಷನ್ಸ್ ಏನಿದಾವೆ ಭಾರತದ ಬೆಳವಣಿಗೆಯಲ್ಲಿ ಅವು ಎಲ್ಲರಿಗೂ ಅರ್ಥಕೊಳ್ಳಬೇಕು, ಎಲ್ಲರಲ್ಲೂ ಅದರ ಬಗ್ಗೆ ಜಾಗೃತಿ ಇರಬೇಕು ಅನ್ನೋಂಥದ್ದು. ಇನ್ಕನ್ಸಿಸ್ಟೆನ್ಸೀಸ್ ಇನ್ ಟ್ರೈನಿಂಗ್ ಪ್ರಯಾರಿಟೀಸ್, ಕಾಂಪಿಟೆನ್ಸಿ ಆ್ಯಂಡ್ ಪೆಡಗಗಿ. ಸೊ ಟ್ರೈನಿಂಗ್ ಅಲ್ಲಿ ಇರುವಂತಹ ನಾಲೆಜ್ ಏನಿದೆ ಅದರಲ್ಲಿ ಇರುವಂತಹ ಗ್ಯಾಪ್ಸ್ಗಳನ್ನು ಫುಲ್ಫಿಲ್ ಮಾಡುವಂಥದ್ದು. ಲ್ಯಾಕ್ ಆಫ್ ಕಾಮನ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಬ್ಯಾರಿಯರ್ ಟು ಎಕ್ಸ್ಚೇಂಜ್ ದ ನಾಲೆಜ್. ಒಂದೇ ಪ್ಲ್ಯಾಟ್ಫಾರ್ಮ್, ಇಂಟಿಗ್ರೇಟೆಡ್ ಪ್ಲ್ಯಾಟ್ಫಾರ್ಮನ್ನು ಎಲ್ಲ ಸಿವಿಲ್ ಸರ್ವೆಂಟ್ಸ್ಗಳಿಗೋಸ್ಕರ ಮಾಡುವಂತಹ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಇಲ್ಲದೆ ಇರುವಂಥದ್ದನ್ನು ಸ್ಟ್ರೆಸ್ ಮಾಡ್ತಾ ಇರುವಂಥದ್ದು. ಅದಕ್ಕೆ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ ಪ್ರೊಡ್ಯೂಸ್ ಮಾಡಬೇಕು. ಲ್ಯಾಕ್ ಆಫ್ ಲೈಫ್ ಲಾಂಗ್ ಆ್ಯಂಡ್ ಕಂಟಿನ್ಯೂಸ್ ಲರ್ನಿಂಗ್ ಎನ್ವೈರ್ಮೆಂಟ್. ಎಲ್ಲ ಆಫೀಸರ್ಸು ಟ್ರೈನಿಂಗ್ ಮುಗಿದ ಕೂಡಲೇ ಹೆಚ್ಚಿನ ಮಾತ್ರದಲ್ಲಿ ಲರ್ನಿಂಗನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಸೊ ಇವರ ಕಲಿಕೆ ಹಾಗೂ ಇವರ ಟ್ರೈನಿಂಗ್ ಏನಿದೆ ಅದು ಲೈಫ್ ಲಾಂಗ್ ಆಗಿರಬೇಕು, ಹಾಗೂ ಕಂಟಿನ್ಯೂಸ್ ಆಗಿ ಅವರು ಎನ್ವೈರ್ಮೆಂಟಿಗೆ ತಕ್ಕ ಹಾಗೆ ತಮ್ಮ ನಾಲೆಜನ್ನು ಬೆಳೆಸ್ಕೊಂಡು ದೇಶದ ಬೆಳವಣಿಗೆಯಲ್ಲಿ ತಮ್ಮ ಕೊಡುಗೆಯನ್ನು ಹೆಚ್ಚಿನ ಮಾತ್ರದಲ್ಲಿ ಎಫಿಷಿಯೆಂಟಾಗಿ ಮಾಡುವ ಅವಕಾಶಗಳನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಈ ಮಿಷನ್ ಕರ್ಮಯೋಗಿಯನ್ನು ತರಲಾಗಿದೆ. ರಿಡಂಡೆನ್ಸಿ ಆ್ಯಂಡ್ ಡ್ಯೂಪ್ಲಿಕೇಶನ್ ಆಫ್ ಎಫರ್ಟ್ಸ್. ಒಂದೇ ಪ್ರೋಗ್ರಾಮನ್ನು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸ್ ಅವರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಡ್ತಾ ಇರುವಂಥದ್ರಿಂದ ಡ್ಯೂಪ್ಲಿಕೇಶನ್ ಆಗ್ತಾ ಇರೋದನ್ನು ನೋಡ್ತೀವಿ. ಅದರಿಂದಾಗಿ ರಿಡಂಡೆನ್ಸಿ ಆಗ್ತಾ ಇರುವಂಥದ್ದು. ಸೊ ಆ ಒಂದು ಕೆಪಾಸಿಟಿ ಬಿಲ್ಡಿಂಗ್ನಲ್ಲಿ ಹೆಚ್ಚಿನ ಎಫಿಷಿಯನ್ಸಿ ಮತ್ತು ಹೆಚ್ಚಿನ ಪ್ರೊಡಕ್ಟಿವಿಟಿನ ಆಫೀಸರ್ಸ್ಗಳಲ್ಲಿ ತರುವ ನಿಟ್ಟಿನಲ್ಲಿ ಈ ಮಿಷನ್ ಕರ್ಮಯೋಗಿ ಸಹಕಾರಿಯಾಗಲಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಸೊ ಮಿಷನ್ ಕರ್ಮಯೋಗಿ ತರಲು ಮುಖ್ಯ ಕಾರಣಗಳು ಇವು 6 ಆಗಿರುವಂಥವು. ಸೊ ಏನಿದು ಮಿಷನ್ ಕರ್ಮಯೋಗಿ? ನಾವು ಹಿಂದಿನ ಸ್ಲೈಡ್ಸಲ್ಲಿ ನೋಡಿದ ಹಾಗೆ ಯಾವ್ಯಾವ 6 ಪಾಯಿಂಟ್ಸ್ಗಳನ್ನು ರೆಕ್ಟಿಫೈ ಮಾಡೋದಕ್ಕೋಸ್ಕರ ಸರ್ಕಾರ ಇದನ್ನು ಮುಂತಂದಿದೆಯೋ ಆ ಪ್ರಯತ್ನವನ್ನು ಹೇಗೆ ಕಾರ್ಯರೂಪಕ್ಕೆ ತರಲು ಇಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಇದಕ್ಕೆ ಒಂದು ಹೊಸ ನ್ಯಾಷನಲ್ ಆರ್ಕಿಟೆಕ್ಚರ್ ಸಿವಿಲ್ ಸರ್ವಿಸ್ ಬಿಲ್ಡಿಂಗ್ಗೋಸ್ಕರ ಕ್ರಿಯೇಟ್ ಮಾಡೋದು ಮುಖ್ಯ ಉದ್ದೇಶವಾಗಿರುವಂಥದ್ದು. ಸೊ ಕೆಪಾಸಿಟಿ ಬಿಲ್ಡಿಂಗ್ನಲ್ಲಿ ಒಂದು ಹೊಸ ಕಂಪ್ರಹೆನ್ಸಿವ್ ರಿಫಾರ್ಮನ್ನು ತರೋದು. ಇಲ್ಲಿ ಇಂಡಿವಿಜುವಲ್, ಇನ್ಸ್ಟಿಟ್ಯೂಷನಲ್ ಮತ್ತು ಪ್ರೋಸೆಸ್ ಲೆವೆಲಲ್ಲಿ 3 ಅಂದರೆ ವ್ಯಕ್ತಿತ್ವದ ಬದಲಾವಣೆ ಹಾಗೂ ಇನ್ಸ್ಟಿಟ್ಯೂಷನ್ನ ಬದಲಾವಣೆ ಮತ್ತು ಪ್ರೋಸೆಸ್ ಆಗ್ತಾ ಇರುವಂತಹ ಲೆವೆಲ್ಸ್ಗಳಲ್ಲಿ ಎಫಿಷಿಯೆಂಟ್ ಪಬ್ಲಿಕ್ ಸರ್ವಿಸ್ ಡೆಲಿವರಿ ಆಗೋದಕ್ಕೋಸ್ಕರ ಒಂದು ಕಂಪ್ರಹೆನ್ಸಿವ್ ರಿಫಾರ್ಮನ್ನು ಮಾಡುವ ಅವಶ್ಯಕತೆ ಇದೆ. ಇದಕ್ಕೋಸ್ಕರ ಒಂದು ಪ್ರಧಾನಮಂತ್ರಿಗಳು ಇರುವಂತಹ HR ಕೌನ್ಸಿಲ್, ಪ್ರಧಾನಮಂತ್ರಿಗಳ ಹೆಡ್ ಮಾಡುವಂತಹ ಒಂದು HR ಕೌನ್ಸಿಲನ್ನು ರಚನೆ ಮಾಡುವಂಥದ್ದು. ಇದು ಸಿವಿಲ್ ಸರ್ವಿಸ್ ಕೆಪಾಸಿಟಿ ಬಿಲ್ಡಿಂಗ್ ಪ್ಲ್ಯಾನ್ಸನ್ನು ಮಾನಿಟರ್ ಮಾಡುತ್ತದೆ.
ಎರಡನೇ ಹಂತದಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನನ್ನು ಜಾರಿಗೆ ತರಲಾಗುತ್ತದೆ. ಇದು ಟ್ರೈನಿಂಗ್ ಸ್ಟ್ಯಾಂಡರ್ಡ್ಸು ಮತ್ತು ಫ್ಯಾಕಲ್ಟಿ ರಿಸೋರ್ಸಸ್ಸು ಸೂಪರ್ವೈಸರಿ ರೋಲ್ ಏನಿದ್ದಾವೆ ಎಲ್ಲ ಸೆಂಟ್ರಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಅದನ್ನು ಸೂಪರ್ವೈಸ್ ಮಾಡುತ್ತದೆ. ಹಾಗೂ ಮೂರನೇ ಹಂತದಲ್ಲಿ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್, ಒಂದು ಕಂಪನಿಯನ್ನು ಶುರು ಮಾಡಲಾಗುತ್ತದೆ. ಇದು ಕಂಪನೀಸ್ ಆ್ಯಕ್ಟ್ನಲ್ಲಿ ರಿಜಿಸ್ಟರ್ ಮಾಡಿ ಎಲ್ಲ ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ಗಳು ಮತ್ತು ವರ್ಲ್ಡ್ ಕ್ಲಾಸ್ ಲರ್ನಿಂಗ್ ಕಂಟೆಂಟ್ಗಳನ್ನು ಮೇಂಟೈನ್ ಮಾಡುವಂಥದ್ದು ಈ ಸ್ಪೆಷಲ್ ಪರ್ಪಸ್ ವೆಹಿಕಲ್ನ ಮುಖ್ಯ ಉದ್ದೇಶವಾಗಿರುತ್ತದೆ. ಸೊ PM ಪ್ರಧಾನಮಂತ್ರಿಗಳು ಲೀಡ್ ಮಾಡುತ್ತಿರುವಂತಹ HR ಕೌನ್ಸಿಲ್, ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ಮತ್ತು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಇದರ ಮೂಲ ಅಂಗಗಳಾಗಿರುವಂಥವು. ಮಿಷನ್ ಕರ್ಮಯೋಗಿಯ ಮುಖ್ಯ ಉದ್ದೇಶ ಫ್ಯೂಚರ್ ರೆಡಿ ಸಿವಿಲ್ ಸರ್ವಿಸಸ್ಗಳನ್ನು ಹುಟ್ಟುಹಾಕೋದು, ರೈಟ್ ಆ್ಯಟಿಟ್ಯೂಡ್, ಸ್ಕಿಲ್ಸ್, ನಾಲೆಜ್ ಹಾಗೂ ಅಲೈನ್ಡ್ ಟು ವಿಷನ್ ಆಫ್ ನ್ಯೂ ಇಂಡಿಯಾ, ಹೊಸ ಭಾರತದ ಕನಸನ್ನು, ಹೊಸ ಭಾರತದ ವಿಷನನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಸರಿಯಾದ ಆ್ಯಟಿಟ್ಯೂಡ್, ಸ್ಕಿಲ್ಸ್ ಮತ್ತು ನಾಲೆಜನ್ನು ಬಿಲ್ಡ್ ಮಾಡುವಂಥದ್ದು ಮತ್ತು ರೆಡಿ ಸಿವಿಲ್ ಸರ್ವಿಸಸ್ಗಳು ಫ್ಯೂಚರ್ಗೆ ಡೆವಲಪ್ ಮಾಡುವಂಥದ್ದು ಈ ಮಿಷನ್ ಕರ್ಮಯೋಗಿಯ ಮುಖ್ಯ ಉದ್ದೇಶವಾಗಿರುವಂಥದ್ದು. ಸೊ ಕಾಂಪಿಟೆನ್ಸಿ ಲೆಡ್ ಕೆಪಾಸಿಟಿ ಬಿಲ್ಡಿಂಗ್, ಪ್ರತಿಯೊಬ್ಬರಲ್ಲೂ ಕಾಂಪಿಟೇಟಿವ್ನೆಸ್ನ ಅಥವಾ ಕಾಂಪಿಟೆನ್ಸಿನ ಹೆಚ್ಚಿಸುವಂಥದ್ದು ಈ ಕಾಂಪಿಟೇಟಿವ್ ಲೆಡ್ ಕೆಪಾಸಿಟಿ ಬಿಲ್ಡಿಂಗ್ನ ಮುಖ್ಯ ಉದ್ದೇಶ. ಸೊ ಈ ಸಿವಿಲ್ ಸರ್ವಿಸ್ ಕಾಂಪಿಟೆನ್ಸಿ ಫ್ರೇಮ್ವರ್ಕ್ ಏನಿದೆ ಇದು ಭಾರತದ ಮೂಲ ಆಗಿರುವಂಥದ್ದು. ಅಂದರೆ ಇದು ಯಾವುದೇ ರಾಷ್ಟ್ರದಿಂದ ನಾವು ಬಾರೋ ಮಾಡಿಲ್ಲ, ಅಂದರೆ ಯಾರಿಂದನೂ ನಾವು ಪಡ್ಕೊಂಡಿಲ್ಲ, ಇದು ನಾವೇ ಡೆವಲಪ್ ಮಾಡಿರುವಂಥದ್ದು. ಇದರ ಮುಖ್ಯ ಉದ್ದೇಶದಲ್ಲಿ ಶೇರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಡಿಯಾಸ್ ಡೆವಲಪ್ಮೆಂಟ್ ಆಸ್ಪಿರೇಷನ್ಸ್, ನ್ಯಾಷನಲ್ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ರಯಾರಿಟೀಸ್, ಭಾರತದ ಡೆವಲಪ್ಮೆಂಟ್ ಆಸ್ಪಿರೇಷನ್ಸ್ ಏನಿದ್ದಾವೆ ಹಾಗೂ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ರಯಾರಿಟೀಸ್ನ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇರುವಂತಹ ಸಿವಿಲ್ ಸರ್ವೆಂಟ್ಸ್ಗಳಿಗೆ ನಾಲೆಜ್ ಇರಬೇಕು. ಆವಾಗ ಎಲ್ಲ ಏಕರೂಪವಾಗಿ ಅಥವಾ ಇಂಟಿಗ್ರೇಟೆಡ್ ಆಗಿ ಎಲ್ಲರೂ ಆ ಆಸ್ಪಿರೇಷನ್ಸ್ನ ಮೀಟಪ್ ಮಾಡಲು ನಾವು ಕೆಲಸ ಮಾಡಬಹುದು ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಅಕೌಂಟಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿನ ಹೆಚ್ಚಿಸುವುದು, ಒಟ್ಟಾರೆ ಗವರ್ಮೆಂಟ್ ಮತ್ತು ಸಿಟಿಸನ್ಸ್ಗಳ ನಡುವೆ ಇರುವಂತಹ ಗ್ಯಾಪನ್ನು ಫುಲ್ಫಿಲ್ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶವಾಗಿರುವಂಥದ್ದು. ಈಸ್ ಆಫ್ ಲಿವಿಂಗ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಸಿಟಿಸನ್ ಸೆಂಟ್ರಿಸಿಟಿ. ಸೊ ಈಸ್ ಆಫ್ ಲಿವಿಂಗಲ್ಲಿ ಕಾಂಪಿಟೇಟಿವ್ಸ್ನ ಎನ್ಶೋರ್ ಆನ್ ಟೈಮ್ ಆ್ಯಂಡ್ ಎಫೆಕ್ಟಿವ್ ಪಬ್ಲಿಕ್ ಡೆಲಿವರಿ ಸಿಸ್ಟಮ್. ಸೊ ಎಲ್ಲ ಪಬ್ಲಿಕ್ ರಿಲೇಟೆಡ್ ಏನು ಪ್ರೋಗ್ರಾಮ್ಸ್ ಇದ್ದಾವೆ ಅವು ಎಲ್ಲವೂ ಸರಿಯಾದ ಸಮಯಕ್ಕೆ ಎಫೆಕ್ಟಿವ್ ಆಗಿ ರೀಚ್ ಆಗಬೇಕು. ಡೂಯಿಂಗ್ ಬಿಸ್ನೆಸ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಎಲ್ಲ ಪಾಲಿಸೀಸ್ಗಳು ಅಥವಾ ಸರ್ವಿಸಸ್ಗಳು ಆರ್ಥಿಕ ಕ್ಷೇತ್ರದ ಬೆಳವಣಿಗೆಗೋಸ್ಕರ ಅನುಕೂಲವಾಗುವಂತೆ ಅವರು ವರ್ಕ್ ಮಾಡಬೇಕು. ಸಿಟಿಸನ್ ಸೆಂಟ್ರಿಕ್ ವರ್ಕ್ ನಡಿಬೇಕು, ಅಂದರೆ ನಮ್ಮ ದೇಶದ ನಾಗರಿಕರಿಗೆ ಬೇಕಾಗಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಒಂದು ಸರಿಯಾದ ಸಮಾಧಾನ, ಅದಕ್ಕೆ ರಿಲೇಟೆಡ್ ಎಕ್ಸ್ಪರ್ಟೀಸ್ ಮತ್ತು ಇರುವಂತಹ ಆ್ಯಟಿಟ್ಯೂಡ್ನಲ್ಲಿ ಬದಲಾವಣೆಗಳು ತರುವಂಥದ್ದು ಇದರ ಮುಖ್ಯ ಕಾರ್ಯವಾಗಿರುವಂಥದ್ದು. ಸೊ ಸರ್ಕಾರ ಮತ್ತು ನಾಗರಿಕರ ನಡುವೆ ಇರುವಂತಹ ಗ್ಯಾಪ್ ಏನಿದೆ ಅಥವಾ ಅದರ ನಡುವೆ ಇರುವಂತಹ ಸ್ಪೇಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡುವಂಥದ್ದು ಮಿಷನ್ ಕರ್ಮಯೋಗಿಯ ಮುಖ್ಯ ಉದ್ದೇಶಗಳಲ್ಲಿ ಸೇರಿರುವಂಥದ್ದು. ಸೊ ಈ ಮಿಷನ್ ಕರ್ಮಯೋಗಿಯಲ್ಲಿ ನಾವು ಅಂದ್ಕೊಂಡ ಹಾಗೆ ಅಬ್ಜೆಕ್ಟಿವ್ನ ಫುಲ್ಫಿಲ್ ಮಾಡೋದಕ್ಕೆ ಯಾವ ಪ್ರೋಗ್ರಾಮ್ನ ಕಾಂಪೊನೆಂಟ್ಸ್ಗಳನ್ನು ಇಲ್ಲಿ ಇನ್ವಾಲ್ವ್ ಮಾಡಲಾಗಿದೆ. ಸೊ ಮೊದಲನೇದು ಶಿಫ್ಟ್ ಫ್ರಮ್ ರೂಲ್ ಟು ರೋಲ್. ಸೊ ಯಾರು ಆಳೋ ಅವಶ್ಯಕತೆ ಇಲ್ಲ, ಅಲ್ಲಿ ನಮ್ಮ ಕಾರ್ಯ ಏನಿದೆ, ರೋಲ್ ಏನಿದೆ ಅಲ್ಲಿ ಆ ಪ್ರಾಬ್ಲಮ್ನಲ್ಲಿ. ಸೊ ಆ ರೀತಿಯ ಕಾಂಪಿಟೆನ್ಸಿ ಡೆವಲಪ್ಮೆಂಟ್ಗೋಸ್ಕರ ಈ ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡಬೇಕು. ಎರಡನೇದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಮೇಡ್ ಇನ್ ಇಂಡಿಯಾ ಆಫರಿಂಗ್ ಸರ್ವಿಸಸ್ ಅರೌಂಡ್ ಲರ್ನಿಂಗ್ ಆ್ಯಂಡ್ ಕೆರಿಯರ್ ಮ್ಯಾನೇಜ್ಮೆಂಟ್. ಸೊ ಡಿಜಿಟಲ್ ಪ್ಲ್ಯಾಟ್ಫಾರ್ಮನ್ನು ಹೆಚ್ಚಿಗೆ ಮೇಡ್ ಇನ್ ಇಂಡಿಯಾ ಏನು ಉದ್ದೇಶದಲ್ಲಿದೆಯೋ ಅದಕ್ಕೆ ಇಂಪ್ಲಿಮೆಂಟೇಷನಿಗೆ ಸಾಗಿಸಬೇಕು. ಎನೇಬಲಿಂಗ್ ಪಾಲಿಸೀಸ್, ಇರುವಂತಹ ಪಾಲಿಸೀಸ್ಗಳು ಏನಿದಾವೋ ಅವನ್ನ ಅಪ್ಗ್ರೇಡ್ ಮಾಡಿಬಿಟ್ಟು ಅಥವಾ ಅಪ್ಗ್ರೇಡ್ ಮಾಡೋದಕ್ಕೋಸ್ಕರ ಏನು ಕೆಪಾಸಿಟಿ ಬೇಕಾಗಿದೆಯೋ ಆ ಕೆಪಾಸಿಟಿನ ಬೆಳೆಸುವಂಥದ್ದು. ಸ್ಟ್ರಾಟಜಿಕ್ HR ಮ್ಯಾನೇಜ್ಮೆಂಟ್, ನಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಪೊರೇಟಲ್ಲಿ ನಾವು ಇದರ ಬಗ್ಗೆ ಹೆಚ್ಚಿನ ಮಾತ್ರದಲ್ಲಿ ಕೇಳ್ತೀವಿ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇದು ಅತಿ ಮುಖ್ಯವಾಗಿರುವಂಥದ್ದು. ಸರಿಯಾದ ಕಾಂಪಿಟೇಟಿವ್ಸ್ ಇದ್ದಲ್ಲಿ ಬಿಹೇವಿಯರಲ್ ಮತ್ತು ಡೊಮೇನ್ ಆ್ಯಂಡ್ ಫಂಕ್ಷನಲ್ ರೈಟ್ನೆಸ್ ಬರುವಂಥದ್ದನ್ನು ಸಾಧ್ಯವಾಗಲಿದೆ. ಕಂಟಿನ್ಯೂಯಸ್ ಪರ್ಫಾರ್ಮೆನ್ಸ್ ಅನಾಲಿಸಿಸನ್ನು ಮಾಡಲಾಗುವುದು. ಗೋಲ್ ಸೆಟ್ಟಿಂಗ್ಸ್ಗಳನ್ನು ಕೊಟ್ಟು ರಿಯಲ್ ಟೈಮ್ ಮಾನಿಟರ್ ಮಾಡಲಾಗುವುದು ಪ್ರತಿಯೊಬ್ಬರು ಸಿವಿಲ್ ಸರ್ವೆಂಟ್ಸ್ಗಳ ಕ್ಯಾಪಾಸಿಟಿ ಬಿಲ್ಡಿಂಗ್ನಲ್ಲಿ. ಹಾಗೂ ಕ್ರೆಡಿಬಲ್ ಮತ್ತು ಆಟೋನಮಸ್ ಇನ್ಸ್ಟಿಟ್ಯೂಷನ್ಸ್ಗಳ ಫ್ರೇಮ್ವರ್ಕನ್ನು ಡೆವಲಪ್ ಮಾಡಿಬಿಟ್ಟು ಆ ಫ್ರೇಮ್ವರ್ಕ್ನಲ್ಲಿ ಈ ಎಲ್ಲ ಮೂಲ ಪ್ರೋಗ್ರಾಮ್ಸ್ಗಳ ಇಂಪ್ಲಿಮೆಂಟೇಷನ್ ಮತ್ತು ಎವಲ್ಯೂಷನ್ಗೋಸ್ಕರ ಈ ಮಿಷನ್ ಕರ್ಮಯೋಗಿ ಮೂಲ ಉದ್ದೇಶವನ್ನು ಫುಲ್ಫಿಲ್ ಮಾಡಲು ವರ್ಕ್ ಮಾಡಲಾಗುವುದು. ಹಾಗೆ ಇನ್ಸ್ಟಿಟ್ಯೂಷನ್ ಸ್ಟ್ರಕ್ಚರ್ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಹಿಂದೆ ನೋಡಿದ್ವಿ. ಸೊ ಗವರ್ನೆನ್ಸ್, ಪರ್ಫಾರ್ಮೆನ್ಸ್, ಅಕೌಂಟಬಿಲಿಟಿನ ಹೆಚ್ಚಿಸೋಕ್ಕೋಸ್ಕರ ಪ್ರೈಮ್ ಮಿನಿಸ್ಟರ್ಸ್ HR ಕೌನ್ಸಿಲ್ ಟಾಪಲ್ಲಿರುತ್ತದೆ. ಅದರ ಕೆಳಗಡೆ ಕ್ಯಾಬಿನೆಟ್ ಸೆಕ್ರೆಟರಿ ಕೋಆರ್ಡಿನೇಷನ್ ಯೂನಿಟ್, ಒಂದು ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ಮತ್ತು ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್. ಇದು 100% ಗೌರ್ಮೆಂಟ್ ಫಂಡ್ ಓನ್ ಆಗಿರುವಂಥದ್ದು. ಸೊ
ನಾ ಹೇಳಿದ ಹಾಗೆ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನು ಎಲ್ಲ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಇರುವಂತಹ ಕರಿಕ್ಯುಲಮು ಏನು ಟ್ರೈನಿಂಗ್ ಪ್ರೊಸೀಜರ್ ಇದೆ, ರಿಸೋರ್ಸಸ್ಗಳೇನಿದ್ದಾವೆ ಅದನ್ನು ನೋಡ್ಕೊಳ್ಳುವಂಥದ್ದು. ಸ್ಪೆಷಲ್ ಪರ್ಪಸ್ ವೆಹಿಕಲ್ ಇದು ಆನ್ಲೈನ್ ಸರ್ವೀಸಸ್ ಏನಿದೆ ಅದು ಸರ್ಕಾರದ ಕಡೆಯಿಂದ ಈ ಕಂಪನಿ ನೋಡಿಕೊಳ್ಳುತ್ತದೆ. ಒಟ್ಟಾರೆ PMHR ಕೌನ್ಸಿಲ್ ಇದು ಅತಿ ಹೈಯೆಸ್ಟ್ ಲೆವೆಲಲ್ಲಿ ಅಪೆಕ್ಸ್ ಬಾಡಿ ಆಗಿರುವಂಥದ್ದು ಕೆಪಾಸಿಟಿ ಬಿಲ್ಡಿಂಗ್ ರಿಫಾರ್ಮ್ಸ್ನಲ್ಲಿ. ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ಟ್ರೈನಿಂಗ್ ಮತ್ತು ಸ್ಟ್ಯಾಂಡರ್ಡ್ಸ್ಗಳನ್ನು, ಫ್ಯಾಕಲ್ಟಿ ಆ್ಯಂಡ್ ರಿಸೋರ್ಸಸ್ಗಳನ್ನು ಹಾಗೂ ಸೆಂಟ್ರಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ಗಳನ್ನು ಸೂಪರ್ವೈಸ್ ಮಾಡುವಂತಹ ಜವಾಬ್ದಾರಿಗಳನ್ನು ಹೊಂದಿರುತ್ತದೆ. ಕ್ಯಾಬಿನೆಟ್ ಸೆಕ್ರೆಟರಿ ಕೋಆರ್ಡಿನೇಷನ್ ಯೂನಿಟ್ ಇದು ಪ್ರೋಗ್ರೆಸ್ ಮತ್ತು ಯಾವ ರೀತಿಯಾಗಿ ಈ ಕರ್ಮಯೋಗಿ ಸ್ಕೀಮ್ ಇಂಪ್ಲಿಮೆಂಟ್ ಆಗ್ತಿದೆ ಅನ್ನುವಂಥದ್ದನ್ನು ನೋಡ್ತಾ ಇರ್ತದೆ. ಸ್ಪೆಷಲ್ ಪರ್ಪಸ್ ವೆಹಿಕಲ್ ಆನ್ಲೈನ್ ಪ್ಲ್ಯಾಟ್ಫಾರ್ಮನ್ನು ಹಾಗೂ ವರ್ಲ್ಡ್ ಕ್ಲಾಸ್ ಲರ್ನಿಂಗ್ ಫೆಸಿಲಿಟೀಸ್ಗಳನ್ನು ಮೇಂಟೈನ್ ಮಾಡುವಂಥದ್ದು ಸರ್ಕಾರದ ಕಡೆಯಿಂದ ಈ SPV ಕೆಲಸ ಮಾಡುತ್ತದೆ. ಇದಕ್ಕೋಸ್ಕರ ಒಟ್ಟು 510 ಕೋಟಿ ರೂಪಾಯಿಗಳ ಪ್ರಾವಧಾನವನ್ನು ಮಾಡಲಾಗಿದೆ 5 ವರ್ಷಗಳಲ್ಲಿ. ಹಾಗೂ ಇದಕ್ಕೋಸ್ಕರ ಪ್ರತಿಯೊಬ್ಬ ಸಿವಿಲ್ ಸರ್ವೆಂಟು 431 ರೂಪಾಯಿ ಪ್ರತಿ ಸಿವಿಲ್ ಸರ್ವೆಂಟು ಈ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಕಡೆಗೆ ಪೇ ಮಾಡಬೇಕಾಗಿರುವಂಥದ್ದು. ಸೊ ಈ SPV ಏನಿದೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಇದು ಈ ಸಬ್ಸ್ಕ್ರಿಪ್ಷನ್ ಫೀಯಿಂದ ಕಾರ್ಯನಿರ್ವಹಿಸುತ್ತದೆ. PMHR ಕೌನ್ಸಿಲ್ ಅಪೆಕ್ಸ್ ಬಾಡಿ ಅಂತ ಹೇಳ್ತಿದ್ದೀವಿ, ಟಾಪ್ ಮೋಸ್ಟ್ ಬಾಡಿ. ಸೊ ಇದರ ಸ್ಟ್ರಕ್ಚರ್ ನೋಡೋಣ. ಇದಕ್ಕೆ ಚೇರ್ಪರ್ಸನ್ ಆಗಿ ಹಾನರಬಲ್ ಪ್ರಧಾನಮಂತ್ರಿಗಳಾಗಿರ್ತಾರೆ. ಪೊಲಿಟಿಕಲ್ ಲೀಡರ್ಶಿಪ್ನಲ್ಲಿ ಸೆಲೆಕ್ಟ್ ಯೂನಿಯನ್ ಮಿನಿಸ್ಟರ್ಸ್ ಮತ್ತು ಸ್ಟೇಟ್ ಚೀಫ್ ಮಿನಿಸ್ಟರ್ಸ್ಗಳಿರ್ತಾರೆ. ಥಾಟ್ ಲೀಡರ್ಶಿಪ್ನಲ್ಲಿ ಎಮಿನೆಂಟ್ ನ್ಯಾಷನಲ್ ಆ್ಯಂಡ್ ಗ್ಲೋಬಲ್ ಅಕಾಡೆಮಿಷಿಯನ್ಸ್, ಥಾಟ್ ಲೀಡರ್ಸ್ ಆ್ಯಂಡ್ ಇಂಡಸ್ಟ್ರಿ ಲೀಡರ್ಸ್ ಆಗಿರ್ತಾರೆ. ಒಟ್ಟಾರೆ ಸಿವಿಲ್ ಸರ್ವಿಸ್ ಲೀಡರ್ಶಿಪ್ನ ಮುಖ್ಯ ಉದ್ದೇಶವಾಗಿರುವಂಥದ್ದು. ಅದ್ರ ಜೊತೆಯಲ್ಲಿ ಇದರ ಮೂಲ ಉದ್ದೇಶ ಚಾರ್ಟರ್ ಏನು ಅಂತಂದರೆ ಡ್ರೈವಿಂಗ್ ಆ್ಯಂಡ್ ಪ್ರೊವೈಡಿಂಗ್ ಸ್ಟ್ರಾಟಜಿಕ್ ಡೈರೆಕ್ಷನ್ ಟು ದ ಪ್ರೋಗ್ರಾಮ್. ಸೊ ಈ ಮಿಷನ್ ಕರ್ಮಯೋಗಿಗೆ ಬೇಕಾಗಿರುವಂತಹ ಸರಿಯಾದ ಮಾರ್ಗದರ್ಶನ ಮತ್ತು ಅದಕ್ಕೆ ಬೇಕಾಗಿರುವಂತಹ ಅನುಕೂಲತೆಗಳು ಏನೇನು ಅನ್ನುವಂಥದ್ದನ್ನು ಮುನ್ಸಾಗಿಸುವಂಥದ್ದು ಮತ್ತು ಇದಕ್ಕೆ ಬೇಕಾದಂತಹ ಪ್ಲ್ಯಾನ್ಸ್ಗಳನ್ನು ಅಪ್ರೂವ್ ಮಾಡುವಂಥದ್ದು ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ನೀಡುವಂತಹ ರಿಪೋರ್ಟ್ ಏನಿದೆ ಅದನ್ನು ರಿವ್ಯೂ ಮಾಡುವಂಥದ್ದು. ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ನ ಮೂಲ ಫಂಕ್ಷನಾಲಿಟೀಸ್ ಏನು ಅಂತ ನೋಡಿದಾಗ ಸ್ಟ್ಯಾಂಡರ್ಡೈಸೇಷನ್, ಹಾರ್ಮೋನೈಸೇಷನ್ ಆ್ಯಂಡ್ ಸ್ಟೇರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಬಿಲ್ಡಿಂಗ್ ಆಕ್ಟಿವಿಟೀಸ್ನ ಸ್ಟ್ಯಾಂಡರ್ಡೈಸ್ ಮಾಡಿ ಅದಕ್ಕೆ ಹಾರ್ಮೋನೈಸ್ ಮಾಡಿಬಿಟ್ಟು ಸರಿಯಾಗಿ ಎಲ್ಲರ ನಡುವೆ ಇದು ಶೇರ್ ಮಾಡಿಕೊಂಡು ಡೆವಲಪ್ಮೆಂಟ್ ಆಗುವಂಥ ಮೂಲ ಉದ್ದೇಶ. ಸೊ ಶೇರ್ಡ್ ಲರ್ನಿಂಗ್ ರಿಸೋರ್ಸಸ್, ಆ್ಯನ್ಯುವಲ್ ಕೆಪಾಸಿಟಿ ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವ್ಡ್ ಬೈ PMHR ಕೌನ್ಸಿಲ್, ಫಂಕ್ಷನಲ್ ಸೂಪರ್ವಿಷನ್ ಸೆಂಟ್ರಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ನ ಸೂಪರ್ವೈಸ್ ಮಾಡುವಂಥದ್ದು, ಕಾಮನ್ ಮಿಡ್ ಕರಿಯರ್ ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲರಿಗೂ. ಯಾಕಂದರೆ ಈಗ IAS ಆದರೆ IPS ಆದರೆ ಎಲ್ಲ ಡಿಪಾರ್ಟ್ಮೆಂಟ್ ವೈಸ್ ಅವರಿಗೆ ಸರ್ವಿಸ್ ಆದ ಹಾಗೆ ಅವರಿಗೆ ಬೇರೆ ಬೇರೆ ಟ್ರೈನಿಂಗ್ಸ್ ಇರ್ತಿದ್ವು. ಅದೆಲ್ಲ ತೆಗೆದು ಈಗ ಯಾವುದೇ ಸರ್ವಿಸ್ ಆಗಿರಲಿ ಅವರಿಗೆಲ್ಲರಿಗೂ ಒಂದು ಕೆರಿಯರ್ನ ಮಧ್ಯದಲ್ಲಿ ಒಂದು ಕಾಮನ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಮಾಡುವಂಥದ್ದು ಹಾಗೂ ರಿಲೇಟೆಡ್ ಲರ್ನಿಂಗ್ ಡೇಟಾ ಏನಿದೆ ಅದನ್ನು ಅನಲೈಸ್ ಮಾಡುವಂಥದ್ದು, ಆ್ಯನ್ಯುವಲ್ ಸ್ಟೇಟ್ ಆಫ್ ಸಿವಿಲ್ ಸರ್ವಿಸ್ ರಿಪೋರ್ಟನ್ನು ತಯಾರಿ ಮಾಡುವಂಥದ್ದು. ಈ ರಿಪೋರ್ಟನ್ನು PMHR ಕೌನ್ಸಿಲಿಗೆ ರಿವ್ಯೂಗೆ ಕೊಡಲಾಗುತ್ತದೆ. ಮೂರನೇ ಹಂತದಲ್ಲಿ ಸ್ಪೆಷಲ್ ಪರ್ಪಸ್ ವೆಹಿಕಲ್ನ ಬಗ್ಗೆ ನೋಡಿದ್ವಿ. ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂದರೆ ಇದೊಂದು ಕಂಪನಿ, ಇದು 100% ಗವರ್ಮೆಂಟ್ ಓನರ್ಶಿಪ್ ಆಗಿರುತ್ತದೆ. ಇದು ಕಂಪನೀಸ್ ಆ್ಯಕ್ಟ್ ಸೆಕ್ಷನ್ 8ರಲ್ಲಿ ರಿಜಿಸ್ಟರ್ ಮಾಡಲಾಗುವುದು. ಇದಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿರ್ತಾರೋ ಈ ಪ್ರೋಗ್ರಾಮ್ನ ಪಾರ್ಟಿಸಿಪೇಟಿಂಗ್ ಎಂಟಿಸೀಸ್ ಯಾರ್ಯಾರಿದ್ದಾರೋ ಅವರೆಲ್ಲರೂ ಇದರ ಡೈರೆಕ್ಟರ್ಸ್ ಆಗಿರುತ್ತಾರೆ. ಇದಕ್ಕೆ ಸೆಲ್ಫ್ ಸಸ್ಟೈನಿಂಗ್, ಇದಕ್ಕೆ ನಾ ಹೇಳಿದ ಹಾಗೆ ಪ್ರತಿಯೊಬ್ಬ ಸಿವಿಲ್ ಸರ್ವೆಂಟು 431 ರೂಪಾಯಿ ಇದಕ್ಕೆ ಸಬ್ಸ್ಕ್ರಿಪ್ಷನ್ ಫೀನ ಕೊಡಬೇಕಾಗಿರುತ್ತದೆ. ಈ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಈ ಫೀಸಿಂದ ಮೇಂಟೈನ್ ಮಾಡುತ್ತದೆ. ಸೊ ಇದರ ಮುಖ್ಯ ಕಾರ್ಯವೈಖರಿಗಳನ್ನು ನೋಡಿದಾಗ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮತ್ತು ಇಂಟರ್ನೆಟ್ ಗೌರ್ಮೆಂಟ್ ಪೋರ್ಟಲ್ ಕರ್ಮಯೋಗಿನ ಸರ್ಕಾರದ ಕಡೆಯಿಂದ ಮೇಂಟೈನ್ ಮಾಡಬೇಕು. ರೋಬಸ್ಟ್ ಕಂಟೆಂಟ್ ಎಕೋಸಿಸ್ಟಮ್ನ ಡೆವಲಪ್ ಮಾಡಬೇಕು. ಅಸೆಸ್ಮೆಂಟ್ ಆ್ಯಂಡ್ ಸರ್ಟಿಫಿಕೇಷನ್ ಕೊಡುವಂಥದ್ದು ಇದರ ಮೂಲಕ ಉದ್ದೇಶ. ಮಾರ್ಕೆಟಿಂಗ್ ಮಾಡಿ ಔಟ್ರೀಚ್ ಮತ್ತು ಚೇಂಜ್ ಮ್ಯಾನೇಜ್ಮೆಂಟನ್ನು ತರಬೇಕು. ಗವರ್ನೆನ್ಸ್ ಆಫ್ ಡೇಟಾ ಆ್ಯಂಡ್ ಇಟ್ಸ್ ಅನಾಲಿಸಿಸ್ ಕೊಡಬೇಕು. ಹಾಗೂ ಕೆಪಾಸಿಟಿ ಬಿಲ್ಡಿಂಗ್ ಆಫ್ ಸಿವಿಲ್ ಸರ್ವಿಸಸ್ ಏನಿದೆ ಬೇರೆ ರಾಷ್ಟ್ರಗಳಲ್ಲಿ ಅವರಿಗೂ ಸಹ ಇವರು ಕಾರ್ಯವನ್ನು ನಿರ್ವಹಿಸಬೇಕಾಗಿರುತ್ತದೆ. ಈ ಮಿಷನ್ ಕರ್ಮಯೋಗಿಯಲ್ಲಿ ಮಾಡಿರುವಂತಹ ಎಲ್ಲ ಪ್ರೋಗ್ರಾಮ್ಸ್ ಮತ್ತು ಕಾಂಪೊನೆಂಟ್ಸ್ನ ಮಾನಿಟರ್ ಮತ್ತು ಎವ್ಯಾಲ್ಯೂಯೇಷನ್ ಯಾವ ರೀತಿಯಲ್ಲಿ ಮಾಡಲಾಗುತ್ತದೆ ಅಂತಂದಾಗ ಮೊದಲನೇದಾಗಿ ಪ್ರೈಮ್ ಮಿನಿಸ್ಟರ್ಸ್ ಡ್ಯಾಶ್ಬೋರ್ಡಲ್ಲಿ ಇದರಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಏನು ಪ್ರೋಗ್ರಾಮ್ಸ್ ಇದ್ದಾವೆ ಅವುಗಳ ಆ್ಯನ್ಯುವಲ್ ಸ್ಕೋರ್ ಕಾರ್ಡ್ ಮತ್ತು ರ್ಯಾಂಕಿಂಗು ಆ ಬೋರ್ಡಿಗೆ ಪ್ರೈಮ್ ಮಿನಿಸ್ಟರ್ಸ್ ಡ್ಯಾಶ್ಬೋರ್ಡಲ್ಲಿ ಅವೈಲೇಬಲ್ ಇರುತ್ತದೆ. ಹಾಗೆ ಕೆಪಾಸಿಟಿ ಬಿಲ್ಡಿಂಗ್ ಪ್ಲ್ಯಾನ್ಸ್ಗಳು ಅಂತಂದರೆ ಆ್ಯನ್ಯುವಲ್ ಪ್ಲ್ಯಾನ್ಸ್ಗಳನ್ನು ಪ್ರತಿಯೊಬ್ಬ ಸಿವಿಲ್ ಸರ್ವೆಂಟಿಗೂ ಗೋಲ್ ಆಗಿ ಸೆಟ್ ಮಾಡಲಾಗುತ್ತದೆ. ಅವು ನ್ಯಾಷನಲ್ ಆ್ಯಂಬಿಷನ್ಸ್ ಏನಿದ್ದಾವೆ, ಯಾವ ರಾಷ್ಟ್ರೀಯ ಹಿತದಲ್ಲಿ ಹಾಗೂ ರಾಷ್ಟ್ರದ
ಮುಂದಿನ ವಿಷನ್ ಏನಿದೆ ಅದಕ್ಕೆ ತಕ್ಕ ಹಾಗೆ ಆ ಗೋಲ್ಸ್ಗಳನ್ನು ಸೆಟ್ ಮಾಡಲಾಗುವುದು. ಮತ್ತು ಕನ್ಸಾಲಿಡೇಟೆಡ್ ಪರ್ಫಾರ್ಮೆನ್ಸ್ ಸಿವಿಲ್ ಸರ್ವಿಸಸ್ ಇನ್ ಹೋಲ್ ಇಯರ್ ವಿತ್ ಎ ಫೋಕಸ್ ಆಫ್ ಅಚೀವಿಂಗ್ ಆ್ಯಂಡ್ ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ ಪ್ರೋಗ್ರೆಸ್. ಒಂದು ಆ್ಯನ್ಯುವಲ್ ಸ್ಟೇಟ್ ಆಫ್ ಸಿವಿಲ್ ಸರ್ವಿಸ್ ರಿಪೋರ್ಟನ್ನು ರೆಡಿ ಮಾಡಲಾಗುವುದು. ಏನು ಗೋಲ್ಸ್ ಕೊಟ್ಟಲಾಗಿದೆಯೋ ಅದನ್ನು ಯಾವ ರೀತಿಯಾಗಿ ಅವ್ರ ಕೆಪಾಸಿಟಿ ಬಿಲ್ಡ್ ಮಾಡ್ಕೊಂಡು ಹೇಗೆ ಅವ್ರು ಕಾರ್ಯನಿರ್ವಹಿಸ್ತಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿ. ಹಾಗೂ ಥರ್ಡ್ ಪಾರ್ಟಿ ಈ ರಿಪೋರ್ಟನ್ನು ಆಡಿಟ್ ಮಾಡುತ್ತದೆ. ಸೊ ಆಡಿಟ್ ಆ್ಯಂಡ್ ಕ್ವಾಲಿಟಿ ಅಶ್ಯೂರೆನ್ಸ್ ಈ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನನ್ನು ನೇತೃತ್ವದಲ್ಲಿ ನಡೀತದೆ. ಸೊ ಡೆಮೋಕ್ರಟೈಸ್ಡ್ ಸಿವಿಲ್ ಸರ್ವಿಸಸ್ ಬಗ್ಗೆ ಮಾತಾಡ್ತಾ ಇದೆ ಇದು ಕರ್ಮಯೋಗಿ ಪ್ರೋಗ್ರಾಮ್. ಸಿಲೋಲೆಸ್ ಪರ್ಫಾರ್ಮೆನ್ಸ್ ಅಂತಂದರೆ, ಸಿಲೋ ಅಂತಂದರೆ ಬರೀ ನಾವು ನೋಡ್ಕೊಳ್ಳೋದು, ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಕೆಲಸ ಮಾಡೋದು, ನಮ್ಮ ಕೆಲಸ ಆದರೆ ಸಾಕು ಅನ್ನುವಂತಹದ್ದನ್ನು ತೆಗೆದುಹಾಕಿ ಡೆಮೋಕ್ರಟೈಸ್ಡ್ ಸಿವಿಲ್ ಸರ್ವಿಸಸ್, ಪ್ರಜಾಪ್ರಭುತ್ವ ಸಿವಿಲ್ ಸರ್ವಿಸಸನ್ನು ಎಲ್ಲರ ಅನುಕೂಲಕ್ಕಾಗಿ ತರುವ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇರುವಂಥದ್ದು. ಇದರಲ್ಲಿ ಸೆಲ್ಫ್ ಆ್ಯಕ್ಚುಲೈಸೇಷನ್, ಸೊ ನಮ್ಮ ಪೊಟೆನ್ಷಿಯಲನ್ನು ನಾವು ಅರ್ಥ ಮಾಡಿಕೊಂಡು ಮುಂಸಾಗುವಂಥದ್ದು. ಎಸ್ಟೀಮ್ ಆ್ಯಂಡ್ ರೆಕಗ್ನೈಸೇಷನ್, ನಮ್ಮ ನಾಲೆಡ್ಜು ಅಥವಾ ನಮ್ಮ ಜ್ಞಾನವನ್ನು ಬೆಳೆಸ್ಕೊಂಡು, ನಮ್ಮ ಕಾಂಪಿಟೆನ್ಸನ್ನು ಬೆಳೆಸ್ಕೊಂಡು ನಮ್ಮ ಲೀಡರ್ಶಿಪ್ ಕ್ವಾಲಿಟೀಸನ್ನು ತೋರಿಸ್ಕೊಳ್ಳುವಂಥದ್ದು. ಪರ್ಸನಲ್ ಗ್ರೋತ್, ನಮ್ಮ ವೈಯಕ್ತಿಕ ಬೆಳವಣಿಗೆ ಕೂಡ ಇದರಿಂದ ಆಗಲಿದೆ ಅನ್ನುವಂಥದ್ದು. ಪ್ರೊಫೆಷ್ನಲ್, ಸೊ ಕಾರ್ಯನಿರ್ವಹಿಸ್ತಾ ಇರುವಂತಹ ಕೆಲಸದಲ್ಲೂ ಸಹ ನಮ್ಮ ಬೆಳವಣಿಗೆ ಆಗಲು ಅನುಕೂಲವಾಗಲಿದೆ. ಪ್ರೊಫೆಷ್ನಲ್ ಡೆಲಿವರಿ, ನಮ್ಮ ಕಾರ್ಯದಲ್ಲಿ ಇರುವಂತಹ ಗೋಲ್ಸ್ಗಳನ್ನು, ಟಾರ್ಗೆಟ್ಸ್ಗಳನ್ನು ದೇಶದ ಉನ್ನತಿಗೆ ಹಾಗೂ ದೇಶದ ವಿಷನ್ ಏನಿದೆ ಅದನ್ನು ಪೂರೈಸಲು ಇದು ತುಂಬ ಅನುಕೂಲಕರಿಯಾಗಲಿದೆ ಅನ್ನುವಂಥದ್ದನ್ನು ಮಿಷನ್ ಕರ್ಮಯೋಗಿಯಿಂದ ನಾವು ಅರ್ಥೈಸ್ಕೊಳ್ಳಬೇಕಾಗಿದೆ. ಒಟ್ಟಾರೆ ಈ ಎಲ್ಲ ಮಿಷನ್ ಕರ್ಮಯೋಗಿಯಲ್ಲಿ ಮಾತಾಡ್ತಾ ಇರುವಂತಹ ಬದಲಾವಣೆಗಳು ಏನು ತರಲಾಗಿದೆಯೋ ಇದರ ಮೂಲ ಉದ್ದೇಶ ನಮ್ಮ ನಾಗರಿಕರ ಅನುಕೂಲಕ್ಕಾಗಿ ಸಿಟಿಸನ್ ಸೆಂಟ್ರಿಸಿಟಿ ಮತ್ತು ಗವರ್ನೆನ್ಸ್ ರಿಫಾರ್ಮ್ಸ್ಗಳನ್ನು ಮುಖ್ಯ ಉದ್ದೇಶವಾಗಿರುವಂಥದ್ದು. ಮೊದಲನೇದಾಗಿ ನಮ್ಮ ಸಿಟಿಸನ್ಸ್ ಅಥವಾ ನಮ್ಮ ಪ್ರಜೆಗಳಿಗೆ ರೆಸ್ಪೆಕ್ಟ್ಫುಲ್ ಆಗಿರುವಂಥದ್ದು ಹಾಗೂ ಸರ್ವಿಸ್ ಡೆಲಿವರಿಯಲ್ಲಿ ಹೈ ಕ್ವಾಲಿಟಿನ ಅಚೀವ್ ಮಾಡುವಂಥದ್ದು. ಸಿಟಿಸನ್ಸ್ ಫೀಡ್ಬ್ಯಾಕ್ ಲೂಪನ್ನು, ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಅರ್ಥೈಸ್ಕೊಂಡು ಅದನ್ನು ಅಲ್ಲೇ ಸಾಲ್ವ್ ಮಾಡಬೇಕು ಮತ್ತು ಡೆಲಿವರಿ ಬೇಸ್ಡ್ ರೋಲ್ಸ್ಗಳನ್ನು ತಗೊಳ್ಳುವಂಥದ್ದು. ಕಟ್ಟಿಂಗ್ ಏಜ್ ಡೆವಲಪ್ಮೆಂಟ್ ಕೆಪಾಸಿಟಿ ಬಿಲ್ಡಿಂಗ್ನ ಬೆಳೆಸ್ಕೊಂಡು ಇಂಟಿಗ್ರೇಟೆಡ್ ಆ್ಯಂಡ್ ಸೀಮ್ಲೆಸ್ ಡೆಲಿವರಿನ ನಮ್ಮ ನಾಗರಿಕರಿಗೆ ಪೂರೈಸುವಂಥದ್ದು. ಸೊ ಈ 6 ಪಾಯಿಂಟ್ಸು ಯಾವ ರೀತಿಯಲ್ಲಿ ನಾವು ನಾಗರಿಕರಲ್ಲಿ ಈ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಏನು ಸಿವಿಲ್ ಸರ್ವೆಂಟ್ಸಲ್ಲಿ ತರಲು ಪ್ರಯತ್ನಿಸ್ತಾ ಇದ್ದೀವೋ ಮಿಷನ್ ಕರ್ಮಯೋಗಿಯಿಂದ ಹೇಗೆ ಯಾವ್ಯಾವ ಕ್ಷೇತ್ರದಲ್ಲಿ ಅಥವಾ ಯಾವ ರೀತಿಯಲ್ಲಿ ನಮ್ಮ ನಾಗರಿಕರಿಗೆ ಅನುಕೂಲವಾಗಲಿದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸೊ ಈ ಒಂದು ಗವರ್ಮೆಂಟ್ಸ್ ರಿಫಾರ್ಮ್ಸಿಂದಾಗಿ ಸಿಟಿಸನ್ ಸೆಂಟ್ರಿಕ್ ಆಗಿ ಸಿವಿಲ್ ಸರ್ವೆಂಟ್ಸ್ ಕೆಲಸ ಮಾಡೋದ್ರಿಂದ ಸರ್ಕಾರ ಮತ್ತು ನಾಗರಿಕರ ನಡುವೆ ಇರುವಂತಹ ಗ್ಯಾಪ್ ಏನಿದೆ ಅದು ಫುಲ್ಫಿಲ್ ಮಾಡಲು ಇದು ತುಂಬ ಅನುಕೂಲಕಾರಿ ಆಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಈ ಕೊರೋನಾ ಸಮಯದಲ್ಲಿ ಒಂದು ಪೈಲಟ್ ಮಾಡೆಲನ್ನು ಸಹ ಮಾಡಲಾಗಿತ್ತು. ಇದರ ಅಡಿಯಲ್ಲಿ ಸುಮಾರು 12,73,276 ಜನ ರಿಜಿಸ್ಟರ್ ಆಗಿದ್ದರು. ಸುಮಾರು 17,66,793 ಕೋರ್ಸಸ್ಗಳನ್ನು ಕಂಪ್ಲೀಟ್ ಆಗಿದ್ದು 14,06,564 ಸರ್ಟಿಫಿಕೇಟ್ಸ್ಗಳನ್ನು ಇಶ್ಯೂ ಮಾಡಲಾಗಿದೆ. ಸೊ ಇದರಲ್ಲಿ ಡಾಕ್ಟರ್ಸ್ಗಳಿಗೆ, ನರ್ಸಸ್, NCC ಕ್ಯಾಡೆಟ್ಸ್, NSS ವಾಲಂಟಿಯರ್ಸ್, ಟೆಕ್ನಿಷಿಯನ್ಸ್, ಅಲೈಡ್ ಆ್ಯಂಡ್ ಹೆಲ್ತ್ ಕೇರ್, ಆಶಾ ಆ್ಯಂಡ್ ಅಂಗನವಾಡಿ ವರ್ಕರ್ಸ್ಗಳನ್ನು ಈ ಕೋರ್ಸ್ ಕೊಡಲಾಗಿತ್ತು. ಸೊ ಯಾವ್ಯಾವ ಚಾನಲ್ಸಲ್ಲಿ ಮೊಬೈಲ್ಸ್, ಲ್ಯಾಪ್ಟಾಪ್ಸ್ ಹಾಗೂ TV ಮತ್ತು ಮೊಬೈಲ್ ಬ್ರೌಸರ್ಸ್ಗಳಲ್ಲಿ ಈ ಒಂದು ಮಿಷನ್ ಕರ್ಮಯೋಗಿಯ ಅವಕಾಶಗಳನ್ನು ಕೊಡಲಾಗಿತ್ತು. ಸೊ ಇದು ಸುಮಾರು 12 ಲ್ಯಾಂಗ್ವೇಜಸ್ಗಳಲ್ಲಿ ಕೊಟ್ಟು ಇದರ ಒಂದು ಪೈಲಟ್ ಮಾಡೆಲನ್ನು ಸಕ್ಸಸ್ಫುಲ್ಲಾಗಿ ಮಾಡಿರುವಂಥದ್ದನ್ನು ಸಹ ಇವತ್ತಿನ ಕ್ಯಾಬಿನೆಟ್ ಬ್ರೀಫಿಂಗಲ್ಲಿ ಹೇಳಲಾಗಿದೆ. ಸೊ ಇದು ಮಿಷನ್ ಕರ್ಮಯೋಗಿಯ ಬಗ್ಗೆ ಪರಿಪೂರ್ಣವಾದ ನಾಲೆಜ್. ಸೊ ಇಲ್ಲಿ ನಾವು ಒಬ್ಬ ಆಸ್ಪರೆಂಟ್ಸ್ ಆಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಸರ್ಕಾರ ಅಥವಾ ನಮ್ಮ ಭಾರತ ದೇಶದ ಸಿವಿಲ್ ಸರ್ವೆಂಟ್ಸ್ಗಳಲ್ಲಿ ಯಾವ ಕ್ವಾಲಿಟೀಸ್ಗಳು ಗವರ್ಮೆಂಟ್ ಅಪೇಕ್ಷಿಸ್ತಿದೆ ಅಂತ ಹೇಳಿ ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ನ ಅರ್ಥೈಸ್ಕೊಂಡಾಗ, ಆ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಂಡಾಗ ಎಕ್ಸಾಮ್ ಮಾಡಿದ್ದಲ್ಲಿ ಅಥವಾ ಎಕ್ಸಾಮ್ ಕ್ಲಿಯರ್ ಆದ ಮೇಲೂ ಸಹ ಒಂದು ನಿಜವಾದ ಪರೀಕ್ಷೆ ನಿಂತಿರುತ್ತದೆ. ಸೊ ಆ ಪರೀಕ್ಷೆಗೆ ಈಗಲಿಂದನೇ ತಯಾರಿ ಮಾಡಿದಾಗ ನಾವು ಪರಿಪೂರ್ಣವಾಗಿ ಹಾಗೂ ಸಮರ್ಥಕರಾಗಿ ಅಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯವಾಗಲಿದೆ. ಸೊ ಈ ಪಾಯಿಂಟ್ಸ್ ನಾವು ಅರ್ಥೈಸ್ಕೊಂಡು ನಮ್ಮಲ್ಲಿ ಯಾವ ರೀತಿಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿದೆ. ಸೊ ಸಿವಿಲ್ ಸರ್ವೆಂಟ್ಸ್ ಬರೀ ಜ್ಞಾನವನ್ನಷ್ಟೇ ಅಲ್ಲ, ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳುವಂಥದ್ದು ಅತಿ ಅಮೂಲ್ಯವಾಗಿರುವಂಥದ್ದು ಅಂತ ಹೇಳಿ ಈ ಕ್ಯಾಬಿನೆಟ್ ಬ್ರೀಫಿಂಗಲ್ಲೂ ಸಹ ಒಂದು ಪಾಯಿಂಟನ್ನು ಹೇಳಿರ್ತಾರೆ. ಸೊ ವ್ಯಕ್ತಿತ್ವ ಬೆಳವಣಿಗೆ ಅನ್ನೋದು 1-2 ದಿವಸದ ಕೆಲಸ ಅಲ್ಲ, ಅದು ಒಂದು ಪ್ರೋಸೆಸ್, ಕಂಟಿನ್ಯೂಸ್ ಪ್ರೋಸೆಸ್. ಸೊ ಈ ಸಿವಿಲ್ ಸರ್ವಿಸ್ ರಿಫಾರ್ಮ್ಸ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಅನುಕೂಲವಾಗಲಿದೆ. ಅದರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ನಾವು ಸಹ ನಮ್ಮ
ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿದೆ. ಸೊ ಮಿಷನ್ ಕರ್ಮಯೋಗಿ ಒಂದು ಅತ್ಯುತ್ತಮ ನಡೆಯಾಗಿದ್ದು ಸರ್ಕಾರದ ಕಂಟಿನ್ಯೂಸ್ ಲರ್ನಿಂಗಿನ ಮೂಲ ಉದ್ದೇಶ ಆಗಿರುವಂಥದ್ದು. ಸೊ ನಾವೆಲ್ಲ ಸಿವಿಲ್ ಸರ್ವೆಂಟ್ಸು ಇದ್ರ ಬಗ್ಗೆ ಅರ್ಥೈಸ್ಕೊಂಡು ಈ ರೀತಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ. ಆದಷ್ಟು ಬೇಗ ಒಂದು ಸರ್ವಿಸ್ ತಗೊಂಡು ದೇಶದ ಬೆಳವಣಿಗೆಗೆ ನಮ್ಮ ಕೊಡುಗೆಯೂ ಸಹ ಆಗಲಿ ಅಂತ ಹಾರೈಸುತ್ತಾ ತಮ್ಮೆಲ್ಲರಿಗೂ ಶುಭ ಹಾರೈಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ.